ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮಾತೋಶ್ರೀ ಚೆನ್ನಮ್ಮಾಜಿ ಅವರು ನಿನ್ನೆ ವಯೋವೃದ್ಧ ಆಗಿರೋದರಿಂದ ಅವರು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಬಹುಶಃ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಭಾಳ ದೊಡ್ಡ ದುಃಖ ತುಂಬಿದೆ. ಒಳ್ಳೆಯ ಒಂದು ಸಂಸ್ಕಾರದ ಮಹಿಳೆ ಅನ್ನಲಿಕ್ಕೆ ಅವರು ಚೆನ್ನಮ್ಮಾಜಿ ಅವರು ಒಬ್ಬ ಉದಾಹರಣೆ. ಎಲ್ಲರೂ ಅವ್ರ ಸಂಪರ್ಕದಲ್ಲಿದ್ದವ್ರು ಹೇಳ್ತಾಯಿದ್ರು, ಯಾರೇ ಮನೆಗೆ ಹೋದರೂ ಕೂಡ ಭಾಳ ಆತಿಥ್ಯ ಸತ್ಕಾರವನ್ನು ಮಾಡ್ತಕ್ಕಂಥದ್ದು, ಬಂದವ್ರನ್ನ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು, ತಮ್ಮ ಕುಟುಂಬದ ಸದಸ್ಯರಂತೆಯೇ ಪ್ರತಿಯೊಬ್ಬರನ್ನು ಕೂಡ ಕಾಣ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಅನೇಕರು ಅವರ ಸಂಪರ್ಕದಲ್ಲಿ ಬಂದವರು ಹೇಳ್ತಾ ಇರ್ತಕ್ಕಂಥ ಅಂಥ ಒಬ್ಬ ತಾಯಿ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬದ ಅವರ ಬಂಧು ಬಳಗಕ್ಕೆ ಅವರ ಅಭಿಮಾನಿಗಳಿಗೆ ಭಾಳ ದೊಡ್ಡ ದುಃಖದಲ್ಲಿದ್ದಾರೆ. ಅಂಥವರಿಗೆ ದುಃಖ ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾರು ಮಾಡಲಿ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಾಡಬೇಕಲ್ಲ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಏನು ಮಾಡಬೇಕು ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಅವರು ಮೆಲಕ್ಕೆ ಹಾಕಬೇಕು. ಹಿಂದಿನ ದಿನಮಾನದಲ್ಲಿ ಇದು ಟೌನ್ಶಿಪ್ ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಆಯಿತು, ಏನಾಯಿತು ಅನ್ನೋದು ಸ್ವಲ್ಪ ಅದನ್ನು ಮೆಲಕ್ಕೆ ಹಾಕಿದರೆ ಅವರಿಗೂ ಕೂಡ ಒಂದು ಪರಿಜ್ಞಾನ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಸಹಮತವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವು ಸಹಮತವನ್ನು ಸಚಿವ ಸ್ಥಾನ ಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ನಾಯಕರಲ್ಲಿ ಮಂದಾಟ ಮಾಡಿಕೊಟ್ರಂಥದ್ದು ಅವ್ರು ನನಗೇನು ಹೇಳಬೇಕು ಹೇಳಿದ್ದಾರೆ. ಅದನ್ನು ಯಾವ ಥರದಿಂದ ನಾನು ಸ್ವೀಕಾರ ಮಾಡಬೇಕು ಮಾಡಿದ್ದೀನಿ. 3-4 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಗೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ 3 ಸಚಿವ ಸ್ಥಾನ ಕೊಡಬೇಕು. ಹಿಂದಿನ ದಿನಮಾನದಲ್ಲಿ 4-5 ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಹಿಂದೆ ಒಂದೇ ಸಮುದಾಯಕ್ಕೆ 4-5 ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದೆ. 18 ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ ಅದು. 4-5 ಕೊಡೋದ್ರಲ್ಲಿ ತಪ್ಪೂ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕನಿಷ್ಠ 3 ಕೊಡ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕೆಲ್ಲದಕ್ಕೂ ಉತ್ತರ ಒಂದು 3-4 ದಿವಸದಲ್ಲಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.